ರಾಯರ ಮಠಕ್ಕೆ ಹೋಗೋದ್ರಲ್ಲೇ ಆಗಿರಲಿ, ನಮ್ಮ ರಾಯರ ಒಂದು ದರ್ಶನವನ್ನ ಪಡ್ಕೊಳ್ಳೋದ್ರಲ್ಲೇ ಆಗಿರಲಿ, ಸಿಗುವಂತಹ ಒಂದು ನೆಮ್ಮದಿನೇ ಬೇರೆ. ಯಾಕಂತ ಅಂದ್ರೆ ಇವತ್ತು ಲಕ್ಷಾಂತರ ಜನರು ರಾಯರನ್ನ ಇನ್ನೂ ಕೂಡ ಪೂಜಿಸ್ತಾ ಇದ್ದಾರೆ. ನಮ್ಮ ರಾಯರು ಬೃಂದಾವನ ಪ್ರವೇಶ ಮಾಡಿ ಇಷ್ಟು ವರ್ಷಗಳೇ ಕಳೆದ್ರೂ ಕೂಡ ರಾಯರನ್ನ ಇನ್ನೂ ಕೂಡ ಲಕ್ಷಾಂತರ ಜನರು ಪೂಜಿಸ್ತಾ ಇದ್ದಾರೆ, ಅವರ ಕಷ್ಟಗಳನ್ನ ಹೇಳ್ಕೊತಾ ಇದ್ದಾರಂತ ಅಂದ್ರೆ ಇದಕ್ಕೆಲ್ಲವೂ ಕೂಡ ಮುಖ್ಯ ಕಾರಣ ರಾಯರ ಒಂದು ತಾಯಿಯ ಗುಣ. ರಾಯರಲ್ಲಿ ನಾವು ತಾಯಿಯ ಗುಣವನ್ನ ಖಂಡಿತವಾಗ್ಲೂ ಕೂಡ ಕಾಣಬಹುದು. ರಾಯರು ಯಾವತ್ತೂ ಕೂಡ ಜಾತಿ ಭೇದ ಭಾವ ಮಾಡಿದವರಲ್ಲ, ರಾಯರು ಯಾವತ್ತೂ ಕೂಡ ಮೇಲು ಕೀಳು ಅಂತ ನೋಡಿದವರಲ್ಲ. ಎಲ್ಲರೂ ಕೂಡ ನನ್ನ ಮಕ್ಕಳೇ ಅಂತ ಎಲ್ಲರನ್ನೂ ಕೂಡ ಸಮನಾಗಿ ನೋಡಿದಂಥವರು, ನಮ್ಮಲ್ಲಿ ಒಬ್ಬರಾಗಿ ಬರೆಯುವಂತ ಗುಣ ಇರುವಂಥವರು ರಾಯರು. ತಾಯಿಯ ಗುಣ ಅಂತ ಅದಕ್ಕೆ ನಾನು ಯಾವಾಗಲೂ ಕೂಡ ಹೇಳ್ತೀನಿ ನೋಡಿ. ಯಾವತ್ತೂ ಕೂಡ ರಾಯರು ನನಗೆ ಅದೇ ಬೇಕು ಇದೇ ಬೇಕು, ನೀವು ತುಪ್ಪದ ದೀಪವನ್ನು ಹಚ್ಚಿದ್ರೆ ಮಾತ್ರ ಒಳ್ಳೇದನ್ನ ಮಾಡ್ತೀನಿ, ನೀನು ಆಡಂಬರದ ಅಲಂಕಾರವನ್ನ ಮಾಡಿದರೆ ಮಾತ್ರ ಒಳ್ಳೇದನ್ನ ಮಾಡ್ತೀನಿ, ನೀನು ತುಂಬ ಹೂಗಳನ್ನ ಇಟ್ಟು ಪೂಜೆ ಮಾಡಿದರೆ ಮಾತ್ರ ಒಳ್ಳೇದನ್ನ ಮಾಡ್ತೀನಿ ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಅದು ನಮ್ಮ ಭಕ್ತಿಗೆ ಬಿಟ್ಟಂಥದ್ದು. ನಮ್ಮ ಹತ್ರ ಶಕ್ತಿ ಇದ್ರೆ ಮಾಡಿರ್ತೀವಿ, ಇಲ್ಲಾಂದ್ರೆ ಇಲ್ಲ. ಆಯ್ತಾ?